ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ಬ್ಲಾಗ್ಸ್. ನಾನು ನೀವು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 11:10 ಆಗಿದೆ. ಸೊ ಊರಿಂದ ಅಕ್ಕ ಮತ್ತು ಅವ್ರ ಫ್ರೆಂಡ್ ಬರ್ತಾ ಇದ್ದಾರೆ. ಇವತ್ತೇನಪ್ಪ ಅಂದರೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ, ಅವರು ಮೇಕಪ್ ಕೇಳಿದರು. ಅಂದರೆ ಅವರು ಟ್ರೆಡಿಷ್ನಲಾಗಿ ರೆಡಿಯಾಗಿ ಸಿಂಪಲ್ ಮೇಕಪ್ ಅಂದರೆ ಮಾಮೂಲಿ ನಾನ್ ಬ್ರೈಡಲ್ ಅಂತ ಹೇಳ್ತೀವಲ್ಲ ಆ ಥರ ಮೇಕಪ್ನ ಕೇಳಿದರು. ಹಾಗಾಗಿ ನಮ್ಮ ಸುತ್ತಮುತ್ತ ಚೆನ್ನಾಗಿದೆ, ಗ್ರೀನರಿ ಆಗಿದೆ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಿಗೆ ಬನ್ನಿ ಅಂತ ಹೇಳಿದೆ. ಹಾಗಾಗಿ ಅಕ್ಕ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ನೆನ್ಮಂಗ್ಲ ಬಿಟ್ಟಿದ್ದಾರೆ ಅಂತೆ. ಸೊ ಇನ್ನೊಂದು 10-20 ನಿಮಿಷದಲ್ಲೆಲ್ಲ ರೀಚ್ ಆಗ್ತಾರೆ. ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಕೆಲಸ ಎಲ್ಲ ಮಾಡಿ ಆನಂತರ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಚಿಕನ್ ಕಟ್ ಮಾಡಿಕೊಡಿ ಅಂತ ಹೇಳಿದೆ ಪ್ರವೀಣ್ ಅವ್ರಿಗೆ. ಅವರು ಸರಿ ಆಯಿತು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಾಡಿ ಫ್ರೈ ಏನಾದರೂ ಮಾಡ್ತೀನಿ. ಅಮ್ಮ ಸಂಜೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯಾಕೋ ಸ್ವಲ್ಪ ದೃಷ್ಟಿ ಆಗಿರೋ ಥರ ಆಗ್ತಾ ಇದೆಯಂತೆ, ಊಟ ಸರಿಯಾಗಿ ಮಾಡ್ತಾ ಇಲ್ವಂತೆ ಅಪ್ಪು. ಹಾಗಾಗಿ ಬರ್ತೀನಿ ಸಂಜೆ, ನಾಳೆ ಸ್ವಲ್ಪ ಇಲ್ಲಿ ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ಮುಖಕ್ಕೆ ನೀರು ಹಾಕ್ಸ್ಕೊಂಡು ಹೋಗ್ತೀನಿ, ಸ್ವಲ್ಪ ಸರಿ ಹೋಗ್ತಾನೆ ಊಟ ಮಾಡೋದಕ್ಕೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಸಂಜೆ ಬರ್ತಾರೆ, ಒಂದು 4-5 ಗಂಟೆ ಅನ್ನಂಗೆ ಬರ್ತಾರೆ ಅವರು. ಅಷ್ಟೊತ್ತೊಳಗೆ ಈ ಒಂದು ಮೇಕಪ್ ಏನಿದೆ ಅದೆಲ್ಲ ಯಾವ ಥರ ಹೋಗುತ್ತೆ, ಯಾವ ಥರ ಶೂಟ್ ಮಾಡ್ತೀವಿ, ಇದನ್ನೆಲ್ಲ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಯಾರು ಕೊನೆಯವರೆಗೂ ನೋಡಿ, ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಅಕ್ಕನ ಫ್ರೆಂಡು ಅಮ್ಮ ಸಂಜೆ ಎಲ್ಲ ಬರ್ತೀನಿ ಅಂದ್ರಲ್ಲ, ಹಾಗಾಗಿ ಬೆಳಗ್ಗೆ ನಾನು ಪುಳಿಯೋಗರೆ ಮಾತ್ರ ಮಾಡ್ಕೊಂಡಿದ್ದೆ, ಇಬ್ಬರಿಗಾಗೋ ಥರ. ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಆಗೋ ಥರ ಚಿಕನ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಕ್ಲೀನ್ ಮಾಡೆಲ್ಲ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕ ಮತ್ತು ಅವ್ರ ಫ್ರೆಂಡ್ ಎಲ್ಲ ಬಂದರು. ಅವರು ಫಸ್ಟ್ ಟೈಮ್ ಇಲ್ಲಿ ನಮ್ಮ ಮನೆಗೆ ಬರ್ತಾ ಇರೋದು. ಅವರು ಮೇಕಪ್ ಮಾಡೋಕ್ಕೆ ಹೇಳಬೇಕಂದ್ರೆ ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಅವರು ಇಲ್ಲೇ ನಿಯರ್ ಬೈ ಮದುವೆ ಇರೋದ್ರಿಂದ ಮನೆಗೆ ಬಂದು ಮಾಡಿಸ್ಕೋತೀನಿ, ನಿಮ್ಮ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ, ಗ್ರೀನರಿ ಆಗಿದೆ, ಫೋಟೋಸ್ ಎಲ್ಲ ನಂಗೆ ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಬನ್ನಿ, ಇನ್ನೇನು ಮಾಡೋಕ್ಕಾಗುತ್ತೆ, ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಅವ್ರು ಬಂದಮೇಲೆ ಅವ್ರಿಗೆ ಸ್ವಲ್ಪ ನೀರೆಲ್ಲ ಕೊಟ್ಬಿಟ್ಟು ಆನಂತರ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅವರು ಮನೆಯೆಲ್ಲ ನೋಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ರು. ನಾನು ಮಧ್ಯಾಹ್ನ ಅಡುಗೆಗೆ ಬಿರಿಯಾನಿ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಬಂದಮೇಲೆ ಬೇಕಾದ್ರೆ ನೈಟು ಫ್ರೈಗೆ ರೈಸು ಇಲ್ಲ ಚಪಾತಿ ಏನಾದರೂ ಮಾಡ್ಕೊಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೇಗನೆ. ಊಟ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಅಡುಗೆದನ್ನ. ಒಂದೇ ಸತಿ ಬೆಳಗ್ಗೆನೇ ಏನಾದರೂ ಮಾಡಿಕ್ಬಿಡೋಣ ಅಂತಲೇ ಅಂದ್ಕೊಂಡೆ. ಅವ್ರು ನೆನ್ನೆ ಕಾಲ್ ಮಾಡಿ ಹೇಳಿದಾಗ ಬರ್ತೀನಿ ಈ ಥರ ಮೇಕಪ್ಗೆ ಅಂತ ಹೇಳ್ಬಿಟ್ಟು. ಆದರೆ ನಾನೇನು ಮಾಡ್ಕೊಂಡೆ ಅಂದರೆ ಭಾನುವಾರ ಆಗಿರೋದ್ರಿಂದ ಅವ್ರು ಪೂಜೆ ಮಾಡಬೇಕಾಗಿತ್ತು. ಸೊ ನಾನು ಮಾಡೋ ಹಾಗೆ ಇರಲಿಲ್ಲ. ಇನ್ನು ನಾನು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಜೆ ಅವ್ರು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಎಲ್ಲನೂ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆನಂತರ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟೊತ್ತೊಳಗೆ ಅವರು ಕೂಡ ಬಂದುಬಿಟ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರನ್ನ ಆರಾಮಾಗಿ ಮಾತಾಡೋದು ಬಿಟ್ಬಿಟ್ಟು ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸೊ ಮೇಕಪ್ಗೆಲ್ಲ ರೆಡಿ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡಿ ಆನಂತರ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. 1-1:30-2 ಗಂಟೆ ಅನ್ನಂಗೆ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವ್ರು ನನಗೆ ನ್ಯಾಚುರಲಾಗಿ ಕೇಳಿದರು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಥರ ಕೇಳ್ತಾರೆ. ಏನಂದರೆ ನಾವು ಕ್ಯಾಮ್ರಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ನಮ್ಮನ್ನು ಎದುರುಗಡೆಯಿಂದ ನೋಡ್ತಾರಲ್ವ ಆ ವ್ಯಕ್ತಿಗೂ ಕೂಡ ಅದು ಚೆನ್ನಾಗಿ ಕಾಣಿಸ್ಬೇಕು, ಒಂಥರ ಪ್ಯಾಚಿ ಆಗಲಿ ಬೂದ್ಗಾಗಲಿ ಈ ಥರ ಕಾಣಿಸ್ಬಾರ್ದು ಅಂತ ರಿಕ್ವೈರ್ಮೆಂಟ್ ಜಾಸ್ತಿ ಇವಾಗ ಕೇಳೋದು. ಇವಾಗ ನಾನು ಬೇರೆಯವ್ರ ಕೈಲಿ ಮಾಡಿಸ್ತೀನಿ ಅಂದರೆ ನಾನು ಅದೇ ಥರ ಕೇಳಿಸೋದು. ನಮಗೆ ಎದುರುಗಡೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ಫೋಟೋಸ್ಗೂ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಎದ್ದು ಅಂತಲೇ ನಾವು ಕೇಳೋದಲ್ವ. ಹಾಗಾಗಿ ಇವಾಗೆಲ್ಲ ಅದೇ ಥರನೇ ಕೇಳೋದು. ಹಾಗಾಗಿ ಅದೇ ಥರನೇ ಸ್ಟಾರ್ಟ್ ಮಾಡಿಕೊಂಡೆ ಮೇಕಪ್ ಮಾಡೋದಕ್ಕೆ. ಹಾಗೆ ನಿನ್ನೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ. ಅದರಲ್ಲಿ ತುಂಬ ಜನನೇ ಕಮೆಂಟ್ಸ್ ಮಾಡಿದ್ರಿ, ಒಳ್ಳೊಳ್ಳೆ ರಿಪ್ಲೈಸ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಯಾರೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ ಆ್ಯಂಡ್ ತುಂಬ ಜನನೇ ಜಾಯ್ನ್ ಆಗಿದ್ದೀರಾ. ಹಾಗೆ ಕೆಲವ್ರು ಕೇಳ್ತಾಯಿದ್ರು ನಾನು ಕೂಡ ಜಾಯ್ನ್ ಆಗಬೇಕು, ಯಾವ ಥರ ಜಾಯ್ನ್ ಆಗಬೇಕು ಅಂತೆಲ್ಲ ಕಾಲು ಮೆಸೇಜ್ ಎಲ್ಲ ಮಾಡಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರೆಲ್ಲ ಕೊಟ್ಟಿದ್ದೀನಿ, ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ಹಾಗೆ ಇವಾಗ ಅವರ ಒಂದು ಇದರಲ್ಲಿ ಆಫರ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಗಣೇಶ ಹಬ್ಬದ ಆಫರ್ ನಡೀತಾ ಇದೆ. 7ನೇ ತಾರೀಕು ಗಂಟ ಅವರು ಆಫರ್ನ ಕೊಟ್ಟಿದ್ದಾರೆ. 50% ಅಷ್ಟು ಅವ್ರು ಆಫರ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು ಕ್ಲಾಸಸ್ಗೆ.
ತುಂಬ ಜನನೇ ಕ್ಲಾಸಸ್ಗೆ ಜಾಯ್ನ್ ಆಗಿ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಆ ರಿವ್ಯೂಸ್ಗಳನ್ನೂ ಕೂಡ ಓದ್ಕೊಂಡು ಆಮೇಲೆ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇವಾಗ ಅವರ ಒಂದು ಇದರಲ್ಲಿ ಆಫರ್ ನಡೀತಾ ಇರೋದ್ರಿಂದ ನಿಮಗೆ ತುಂಬಾ ಕಮ್ಮಿ ಆಫರ್ಡಬಲ್ ರೀಸನಬಲ್ ಪ್ರೈಸಲ್ಲಿ ಇಂಗ್ಲೀಷ್ ಕ್ಲಾಸಸ್ನ ನೀವು ಜಾಯ್ನ್ ಆಗ್ಬೋದು. ಹಾಗಾಗಿ ಇನ್ನು ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ 50% ಆಫ್ ನಡೀತಾ ಇದೆ. ನೀವು ಜಾಯ್ನ್ ಆಗಿ. ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೂಡ ಕೇಳ್ತಾ ಇದ್ರಿ. ಸೇರ್ಕೊಂಡಿರೋ ಎಲ್ಲರಿಗೂ ಇದು ಜಾಬ್ ಸಿಗುತ್ತಾ ಇಲ್ವಾ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಆದರೆ ಸಿಗೋ ಎಲ್ಲರಿಗೂ ಜಾಬ್ ಕನ್ಫರ್ಮ್ ಮಾಡ್ತೀವಿ ಅಂತಲೂ ಅವರು ಹೇಳೋದಕ್ಕಾಗಲ್ಲ. ನೀವು ಹೇಗೆ ಜಾಯ್ನ್ ಆಗಿ ಯಾವ ಥರ ಕಲಿತು ನೀವು ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಜಾಬ್ ಆಪರ್ಚುನಿಟಿ ಇರುತ್ತೆ. ಇದೆಲ್ಲ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಅವರು ಕೂಡ ಅದನ್ನೇ ಹೇಳೋದು. ನೀವು ಯಾವ ಥರ ಕಲಿತು ಯಾವ ಥರ ಇರ್ತೀರೋ ಆಮೇಲೆ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. ಇಲ್ಲ ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇದೊಂದು ಕ್ಲಾರಿಟಿ ವಿಷಯನ ನೀವು ತಿಳ್ಕೊಳ್ಳಿ. ಆಮೇಲೆ ಜಾಬ್ ಇದೆ ಅನ್ನೋಕ್ಕೋಸ್ಕರ ನಾನು ಜಾಯ್ನ್ ಆದೆ, ಇವಾಗ ಜಾಬ್ ಕೊಡ್ತಾ ಇಲ್ಲ ಅಂತೆಲ್ಲ ನಮ್ಮ ಮೇಲೆ ಹೆಸರು ಬರಬಾರ್ದು. ಹಾಗಾಗಿ ನೀವು ಜಾಯ್ನ್ ಆಗಿ ನೀವು ಕಲಿತು ಅವರು ನಿಮ್ಮ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಜಾಬ್ ಅನ್ನೋದನ್ನ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಸಿಗುತ್ತೆ ಅಂತಲೂ ನಾನು ಹೇಳೋದಕ್ಕಾಗಲ್ಲ. ಹಾಗೆ ನೀವೇನಾದರೂ ಸ್ಮಾಲ್ ಯೂಟ್ಯೂಬರ್ಸ್ ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ರೆ 100 ಸಬ್ಸ್ಕ್ರೈಬರ್ಸ್ 200 ಈ ಥರ ಏನಾದರೂ ಇದ್ದರೆ ನಿಮಗೂ ಕೂಡ ಅವರು ಜಾಬ್ ಆಪರ್ಚುನಿಟಿನ ಕೊಡ್ತಾರೆ. ನೀವು ಕೂಡ ಫಸ್ಟ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಆಮೇಲೆ ಅವ್ರು ನಿಮಗೆ ಜಾಬ್ ಆಪರ್ಚುನಿಟಿನ ಕೊಡ್ತಾರೆ. ಯೂಟ್ಯೂಬಲ್ಲಿ ಏನಾದರೂ ಇದ್ದರೆ ನೀವು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ದರೆ ಸೊ ಅವ್ರಿಗೂ ಕೂಡ ಜಾಬ್ ಅನ್ನೋದು ಸಿಗುತ್ತೆ. ಸೊ ನೀವು ಕೂಡ ಅವರ ಕ್ಲಾಸಸ್ಗೆ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನ ತೊಗೋಬೋದು. ಇವಾಗ ಅವರ ಗಣೇಶ ಹಬ್ಬದ ನಾನು ಏನು ಹೇಳ್ತಾ ಇಲ್ವೋ ಆಫರ್ ನಡೀತಾ ಇದೆ, 50% ನಡೀತಾ ಇದೆ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಹಾಗೆಯೇ ಜಾಯ್ನ್ ಆಗಿ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅವ್ರಿಗೆಲ್ಲನೂ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಚೆಕ್ಔಟ್ ಮಾಡಿ. ಇಲ್ಲಿ ನಾನು ಮೊದಲನೇದಾಗಿ ಐ ಮೇಕಪ್ಪಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಐ ಮೇಕಪ್ ಒಂದು ಆಗಿಬಿಟ್ರೆ ಆಮೇಲೆ ಬೇರೆದೆಲ್ಲ ಬೇಗ ಆಗಿಬಿಡುತ್ತೆ. ಐ ಮೇಕಪ್ ಸ್ವಲ್ಪ ಟೈಮು ತೊಗೊಳುತ್ತೆ. ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ. ಅದು ಅವರು ಕೇಳಿದ್ದು ತುಂಬ ಡಾರ್ಕ್ ಆಗಲ್ಲ, ಎದ್ದು ಕಾಣಿಸ್ಬಾರ್ದು, ಲೈಟಾಗಿರಬೇಕು ಅಂತ. ಹಾಗಾಗಿ ಅದೇ ಥರನೇ ಮಾಡ್ಕೋತಾ ಇದ್ದೆ. ಅಷ್ಟೊತ್ತೊಳಗೆ ಅಮ್ಮ ಪಾಪು ಎಲ್ಲರೂ ಬಂದು ಅವ್ನು ನೋಡ್ಬೋದು ಬರಲೇ ಇಲ್ಲ ಸ್ಟಾರ್ಟಿಂಗ್ ಒಂದು 10 ನಿಮಿಷ. ಆಮೇಲೆ ಒಂದು ಸ್ವಲ್ಪ ಎಲ್ಲ ನೋಡ್ತಾ ಇದ್ನಲ್ಲ ಯಾರೋ ಬಂದು ಕೂತ್ಕೊಬಿಟ್ಟಿದ್ದಾರೆ, ಏನೋ ಮಾಡಿಸ್ಕೊತಿದ್ದಾರೆ ಅಂತ ಅವನು ಭಯಕ್ಕೆ ಬರಲೇ ಇಲ್ಲ. ಆಮೇಲೆ ಬಂದ. ಸೊ ಫೈನಲಿ ಮೇಕಪ್ ಎಲ್ಲ ಆದಮೇಲೆ ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಕೂಡ ಅಷ್ಟೇ ಅವರು ತುಂಬ ಹೈ ಬಫ್ ಕೇಳಿರಲಿಲ್ಲ, ಸ್ವಲ್ಪ ಲೋ ಬಫ್ ಇರಬೇಕು ಆ್ಯಂಡ್ ನೀಟಾಗಿರಬೇಕಾಗಿತ್ತು. ಹಾಗಾಗಿ ಅವ್ರ ಫ್ರಂಟ್ ಯಾವ ಥರ ಕೇಳಿದರು, ಬ್ಯಾಕ್ ಯಾವ ಥರ ಕೇಳಿದರು ಅದೇ ಥರನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎದುರುಗಡೆಗೂ ಕೂಡ ಅದೇ ಥರ ಕಾಣಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಲಾಸ್ಟ್ಗೆ ಅವರು ಎಷ್ಟು ಚೆನ್ನಾಗಿ ಸೆಟ್ ಆಗೋಯಿತು ಅಂದರೆ ಅಷ್ಟು ಚೆನ್ನಾಗಿ ಸೆಟ್ ಆಯಿತು. ಸೊ ಮೇಕಪ್ ಅಂದ್ರೇ ಹೀಗೆ, ಅದು ಸೆಟ್ ಆಗೋವರೆಗೂ ನಾವು ಟೈಮ್ ಕೊಡಬೇಕು. ಅದಾದಮೇಲೆ ನಾವು ಅದನ್ನು ಹೇಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮಗೆ ಗೊತ್ತಾಗೋದು. ಸೊ ಹೇರ್ ಸ್ಟೈಲ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ವೀಡಿಯೋ ಮಾಡ್ತಾಯಿದ್ರು, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾಯಿದ್ರು. ಅಮ್ಮ ನನ್ನ ವ್ಲಾಗ್ಸ್ನ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಆ್ಯಂಡ್ ಬಾಬಾ ಕೂಡ ಫೋನ್ ನೋಡ್ತಾಯಿದ್ರು. ಆ್ಯಂಡ್ ಅಪ್ಪು ನೋಡ್ಬೋದು ಇಲ್ಲಿ ತರಲೆ ಮಾಡ್ತಾಯಿದ್ದ. ನಾನು ಲೈಟಿಂಗ್ಸ್ ಹಾಕ್ಕೊಂಡಿದ್ರೆ ಅದನ್ನೆಲ್ಲ ಎಳೆಯೋದು ಮಾಡೋದು. ಎಷ್ಟು ತುಂಟಾಗ್ಬಿಟ್ಟಿದ್ದಾನೆ, ಎಷ್ಟು ಮಾತಾಡ್ತಾನೆ ಅಂದರೆ ಅಷ್ಟು ತುಂಟಾಗ್ಬಿಟ್ಟಿದ್ದಾನೆ. ಹಾಗೆ ಪಕ್ಕದ ಮನೆ ಹುಡುಗಿ ಮಕ್ಕಳೆಲ್ಲ ಬಂದಿದ್ದರು ಮಾತಾಡ್ಸೋಕ್ಕೆ ಅವನ್ನ ಅಂತ ಹೇಳ್ಬಿಟ್ಟು ಅವರು ಕೂತ್ಕೊಂಡು ಮಾತಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಅವನ ಜೊತೆ ಕೂತಿದ್ರು. ಅಮ್ಮಂಗಂತೂ ವೀಡಿಯೋ ನೋಡೋಕ್ಕೆ ಬಿಡ್ತಾಯಿಲ್ಲ, ಹಿಂಸೆ ಕೊಡ್ತಾ ಇದ್ದಾನೆ ಅವನಂತೂ. ನೋಡಿ ಎಷ್ಟು ಆಟ ಆಡೋದು ಕಲ್ತಿದ್ದಾನೆ ಅಂದರೆ ತರಲೆ ಆಗಿಬಿಟ್ಟಿದ್ದಾನೆ ಅವನಂತೂ. ಹೀಗೆ ಸೊ ಆವತ್ತಿನ ದಿನ ಹೇಗೆ ಹೋಯ್ತು, ಎಷ್ಟು ಬೇಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಾವು 3 ಜನ ಇದ್ದರು. ಆಮೇಲೆ ಎಲ್ಲ ಬಂದ ಮೇಲೆ ಎಷ್ಟು ಬೇಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಟೈಮ್ ಅಂತೂ ಹೊರ್ಟೋಯ್ತು. ಸೊ ಫೈನಲಿ ನಾನು ಕೂಡ ಇವಾಗ ಹೇರ್ ಸ್ಟೈಲ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮೇಕಪ್ ಅಂದರೆ ಏನು ಅಂದರೆ ಎಷ್ಟು ತಾಳ್ಮೆಯಿಂದ ನಿಮಗೆ ಕೂತ್ಕೊಂಡು ಮಾಡಿಸ್ಕೊತೀರೋ ಅಷ್ಟು ಚೆನ್ನಾಗಿ ಲುಕ್ ಬರುತ್ತೆ. ನಾವು ಅಷ್ಟೇ ಇದ್ರಾಗಿ ನಾವು ಮಾಡಬೇಕಾಗತ್ತೆ, ಅಂದರೆ ಇಷ್ಟು ಟೈಮ್ ಒಳಗೆ ಮಾಡಬೇಕಾಗತ್ತೆ. ನಾವು ತೀರಾ ಟೈಮು ಇದನ್ನು ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಆ್ಯಂಡ್ ಫೈನಲಿ ಅವ್ರು ಕೇಳಿದ್ದು ಆಫ್ ಸ್ಯಾರಿ ಥರ ಉಡಿಸ್ಬೇಕು. 2 ಇದರಲ್ಲಿ ತಂದಿದ್ರು, ಗ್ರೀನ್ ಆ್ಯಂಡ್ ಪಿಂಕಲ್ಲಿ. ಸೊ ಹಾಗಾಗಿ ನಾವು ಅದೇ ಥರನೇ ಫಸ್ಟ್ ಸ್ಯಾರಿನೆಲ್ಲ ನಾನು ಅಕ್ಕ ಸಹಾಯ ಮಾಡಿದ್ರು ನನಗೆ ಉಡಿಸ್ಬಿಟ್ಟು. ಆಮೇಲೆ ಸ್ಟ್ರೈಟ್ನರಲ್ಲೆಲ್ಲ ನೀಟಾಗಿ ಸ್ಟ್ರೈಟ್ ಮಾಡಿ ಇವಾಗ ಜ್ಯುವೆಲರಿ ಆಗಿರ್ಬೋದು, ಬೊಟ್ಟು, ಲಿಪ್ಸ್ಟಿಕ್ ಆಗಿರ್ಬೋದು, ಕುಂಕುಮ ಆ್ಯಂಡ್ ಫೈನಲ್ ಲುಕ್ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ನಾವು ಅವರಿನ್ನೂ ಹೊರಡೋಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇತ್ತು. ಹಾಗಾಗಿ ಈಚೆ ಕಡೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಬಿಡಿ, ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಅಲ್ಲಿಗೆ ಹೋದ್ಮೇಲೆ ಆ ಲೈಟಿಂಗ್ಸಲ್ಲಿ ಬೇಕಾದ್ರೆ ನೀವು ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮನೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಫೋಟೋಸ್ನ ತೆಗೆಸ್ಕೊತಾ ಇದ್ರು. ಫಸ್ಟ್ ಅಕ್ಕ ತೆಗಿತಾಯಿದ್ರು ಫೋನಲ್ಲಿ, ಅವ್ರ ಫೋನಲ್ಲಿ. ಆಮೇಲೆ ನಾನು ನನ್ನ ಫೋನಲ್ಲಿ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ನಾನು ಮಾಡಿಕೊಂಡೆ. ಕೆಲವೊಂದು ಫೋಟೋಸ್ ಎಲ್ಲ ಅವ್ರ ಫೋನಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ಅವ್ರ ಫೋನಲ್ಲಿ ಫ್ರೆಂಡ್ದು ತೆಗಿತಾಯಿದ್ರು. ನಾವು ಟ್ರೈನ್ ಹೋಗ್ತಾಯಿತ್ತು ಬ್ಯಾಕ್ ಸೈಡ್, ಶೆಡ್ ಈ ಕಡೆ ನಿಲ್ಲಿಸ್ಬೇಕಾಯ್ತು, ಟ್ರೈನ್ ಹೋಗ್ತಾಯಿತ್ತು ಚೆನ್ನಾಗಿರೋದು ಆ ಇದರಲ್ಲಿ ಅಂತ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ತೆಗೆಯೋದಕ್ಕೆ, ಆದರೆ ಒಂದು ಟ್ರೈನು ಹೋಗಲಿಲ್ಲ. ಟ್ರೈನ್ ಹೋಗೋ ಥರ ಬ್ಯಾಕ್ಗ್ರೌಂಡಲ್ಲಿ ತೆಗಿಬೋದಾಗಿತ್ತು, ಅದು ಚೆನ್ನಾಗಿ ಕಾಣಿಸೋದು. ಆದರೆ ನಾನು ತೆಗಿಬೇಕಾದ್ರೆ ಒಂದು ಹೋಗಲಿಲ್ಲ. ಸೊ ಈ ವಿಡಿಯೋಸ್ ಎಲ್ಲ ಮಾಡಿರೋದು ಅಕ್ಕನ ಫೋನಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಬಿಟ್ಟು ಒಂದು 2-3 ಇದನ್ನು ಮಾಡಿಕೊಟ್ರು ಅವ್ರ ಫೋನಲ್ಲಿ. ನಾನು ರೀಲ್ಸ್ಗೆ ಅಂತ ಹೇಳ್ಬಿಟ್ಟು ತೆಗಿಸ್ತಾ ಇದ್ದೆ. ಅಯ್ಯೋ ನಕ್ಕು ಉಳ್ಳಾಡಿದ್ವಿ ನಾವಂತೂ ಇದರಲ್ಲೂ ಇದಕ್ಕೂ. ಆ್ಯಂಡ್ ಅವರು ಪರವಾಗಿಲ್ಲ ತುಂಬಾ ತಾಳ್ಮೆಯಿಂದ ಎಲ್ಲ ರೀಲ್ಸ್ ಆಗಿರ್ಬೋದು, ಫೋಟೋಸು ಎಲ್ಲ ತೆಗೆಸ್ಕೊಂಡ್ರು. ಆ್ಯಂಡ್ ಈ ರೀಲ್ಸ್ ಕಂಪ್ಲೀಟಾಗಿ ನಾನು ಇನ್ನೊಂದು ಅಕೌಂಟ್ ಅನುಗೌಡ ಮೇಕ್ ಓವರ್ ನೆನ್ಮಂಗ್ಲ ಅಂತ ಇದೆಯಲ್ಲ, ಅದರಲ್ಲಿ ನಾನು ರೀಲ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅವರ ಒಪಿನಿಯನ್ ಏನು ಹೇಳಿದ್ರು ಮೇಕಪ್ ಎಲ್ಲ ಆದಮೇಲೆ, ಅವರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ರಿವ್ಯೂ ಆಗಿರ್ಬೋದು, ಯಾವ ಥರ ಕೊಟ್ಟರು ಅಂತ ಕೂಡ ನಾನು ಅದರಲ್ಲೂ ಹಾಕಿರ್ತೀನಿ. ಆ್ಯಂಡ್ ಇದರಲ್ಲೂ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಹಾಕ್ತೀನಿ. ಇವಾಗ ನೀವು ಕೇಳ್ಬೋದು ಅವ್ರು ಏನು ರಿವ್ಯೂ ಕೊಟ್ಟರು ಅಂತ ಹೇಳ್ಬಿಟ್ಟು. ತುಂಬಾ ಖುಷಿಯಾಯಿತು. ಅವರು ಎಷ್ಟು ಖುಷಿಯಾಗಿ ಅವರ ಒಂದು ರಿವ್ಯೂನ ಕೊಟ್ಟರು ಅಂದರೆ ಅಷ್ಟು ಖುಷಿಯಾಯಿತು. ನೀವು ಕೂಡ ಕೇಳಿ ಏನು ರಿವ್ಯೂನ ಕೊಟ್ಟಿದ್ದಾರೆ ಅಂತ. ಬಂದಿದೆ ಅಕ್ಕ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ನ್ಯಾಚುರಲ್ ಆಗಿ ಮೇಕಪ್ ಮಾಡಬೇಕಂತ ಕೇಳಿದ್ದೆ, ಅದೇ ರೀತಿ ನ್ಯಾಚುರಲ್ ಆಗಿ ಬಂದಿದೆ. ಸ್ಯಾರಿ ಡ್ರಾಪಿಂಗ್ ಕೂಡ ಅಷ್ಟೇ 2 ಟೈಪ್ಸಲ್ಲಿ ಕೇಳಿದ್ದೆ, ಅದು ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಅನು. ನಿಮಗೂ ಇದೇ ಥರ ನ್ಯಾಚುರಲ್ ಆಗಿ ಮೇಕಪ್ ಮಾಡಿಸ್ಕೋಬೇಕಂತ ಇಷ್ಟ ಇತ್ತು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅನು ಮೇಕ್ ಓವರ್ ನೆಲಮಂಗಲ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರದ್ದು ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಫೈನಲಿ ಫೋಟೋಸು ಈಚೆ ಕಡೆ ಎಲ್ಲ ತಕ್ಕೊಂಡ್ವಿ. ಅವರ ಇನ್ನೇನು ಹೋಗೋ ಇದರಲ್ಲಿ ಒಳಗಡೆನೂ 1-2-3 ಲೈಟಿಂಗ್ಸಲ್ಲಿ ತಕ್ಕೊಂಡು ಬಿಡ್ತೀನಿ ಅಕ್ಕ ಬನ್ನಿ ಅಂತ ಹೇಳಿದೆ. ಅವರು ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅವ್ರ ಫೋನಲ್ಲಿ ಸೆಲ್ಫೀಸ್ ಎಲ್ಲ ತಕ್ಕೊಂಡು ಅಮ್ಮ ಹೇಳ್ತಾಯಿದ್ರು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವಳೆ ಅಂತ ಹೇಳ್ತಾಯಿದ್ರು. ನಮ್ಮಮ್ಮನೂ ತುಂಬ ಇಷ್ಟಪಟ್ಟರು. ನೋಡು ಮೇಕಪ್ ಮಾಡಿರೋ ಥರನೇ ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬೂದ್ಗೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅದು ಖುಷಿಯಾಯಿತು. ಆಮೇಲೆ ಒಳಗೆ ಬಂದು ಒಳಗಿನ ಒಂದು ನಮ್ಮದು ರಿಂಗ್ ಲೈಟ್ ಇದೆಯಲ್ಲ ಚಿಕ್ಕದು, ಅಲ್ಲಿ ನಾನು ಅದರಲ್ಲೇ ಇದು ಮ್ಯಾನೇಜ್ ಮಾಡಿ ಅವ್ರನ್ನ ಸ್ಕ್ರೀನ್ ಹತ್ರ ನಿಲ್ಲಿಸಿ ನಾನು ಲೈಟಿಂಗ್ಸಲ್ಲೂ ಕೂಡ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ನ ತಗೊಂಡೆ. ಲೈಟಿಂಗ್ಸಲ್ಲಿ ಯಾವ ಥರ ಕಾಣಿಸುತ್ತೆ ಆ್ಯಂಡ್ ಹೊರ್ಗಡೆ ಲೈಟಿಂಗ್ಸಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕಲ್ಲ, ನಿಮಗೂ ಗೊತ್ತಾಗಬೇಕು. ಹಾಗಾಗಿ ನಾವು ಎರಡರಲ್ಲೂ ಕೂಡ ಕೊಟ್ವಿ. ಅವ್ರಿಗೆ ಎರಡರಲ್ಲೂ ಕೂಡ ತುಂಬಾ ಇಷ್ಟ ಆಯಿತು. ಲೈಟಿಂಗ್ಸಲ್ಲೂ ಅಷ್ಟೇ ತುಂಬ ಕ್ಲಿಯರಾಗಿ ಮೇಕಪ್ ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ಫೋಟೋಸ್ನೂ ಕೂಡ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ಈಚೆಗಡೆ ಲೈಟಿಂಗ್ಸಲ್ಲೂ ಒಳಗಡೆ ಲೈಟಿಂಗ್ಸಲ್ಲೂ ಯಾವ ಥರ ಮೇಕಪ್ ಕಾಣಿಸ್ತಾ ಇದೆ ಅಂತ. ನಿಮಗೇನಾದರೂ ಮೇಕಪ್ ಬೇಕು, ಸಿಂಪಲ್ ಮೇಕಪ್, ಬ್ರೈಡ್ ಮೇಕಪ್, ಯಾವುದೇ ರೀತಿಯಾದಂಥ ಮೇಕಪ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅದರಲ್ಲೂ ಕೂಡ ನಂಬರ್ ಇದೆ. ನನಗೆ ವಾಟ್ಸಪ್, ಕಾಲ್, ಮೆಸೇಜ್ ಏನು ಬೇಕಾದ್ರೂ ಮಾಡ್ಬೋದು. ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬ ರೀಸನಬಲ್ ಪ್ರೈಸಲ್ಲೇ ನಾನು ಮಾಡಿಕೊಡ್ತೀನಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಅವರು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವ್ರನ್ನ ಕಳಿಸಿದ್ವಿ ಬೇಗನೆ. ಒಂದು 6 ಗಂಟೆ 6:15 ಅವ್ರು ಹೊರಟೋದ್ರು. ಆನಂತರ ಅಕ್ಕ ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು 7:15 ಅನ್ನಂಗೆ ಅಕ್ಕ ಕೂಡ ಹೊರಟರು. ನಾನು ಬಸ್ ಹತ್ತಿಸ್ಬಿಟ್ಟು ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ಬೋದು ಅವರು ಕರುಗೆ ಅಂತ ಹೇಳ್ಬಿಟ್ಟು ಹುಲ್ ಕುಯ್ಯಕ್ಕೆ ಹೋದ್ರೆ ಅವನು ಸೈಕಲ್ ತೊಗೊಂಡು ಸೈಕಲ್ ಓಡಿಸ್ಕೊಂಡೇ ಹೋಗ್ತಾ ಇದ್ದಾನೆ. ಅದು ಬ್ಯಾಕ್ ಚಕ್ರ ಮಾತ್ರ ತಿರುಗ್ತಾ ಇದೆ, ಫ್ರಂಟು ಮುಂದಕ್ಕೆ ಹೋಗ್ತಾ ಇಲ್ಲ. ಅದೇನೋ ಆಗಿದೆ, ಅದನ್ನು ಚೆಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ ಕೈಲಿ ತುಳಿಸ್ತಾ ಇದ್ರು ಅವರು. ಹಾಗೆ ನಾನು ಇಲ್ಲೊಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಈ ಒಂದು ಸ್ಯಾರಿನ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಧನಲಕ್ಷ್ಮಿ ಫ್ಯಾಷನ್ಸ್ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆಲ್ಲ ತುಂಬ ಸಿಂಪಲ್ ಆಗಿರೋ ಸ್ಯಾರಿ, ಕಂಫರ್ಟಬಲ್ ಆಗಿರೋ ಸ್ಯಾರಿನ ವೇರ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಕೂಡ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅದು ಕಂಪ್ಲೀಟ್ ಯಾವ ಥರ ಇದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವರ ಒಂದು ಪೇಜ್ನಲ್ಲಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ಗಳೆಲ್ಲ ಇದ್ದಾವೆ. ಹಬ್ಬ ಬೇರೆ ಬರ್ತಾ ಇದೆ,
ಗೌರಿ ಗಣೇಶ ಹಬ್ಬ ನೀವೇನಾದರೂ ಸೀರೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಒಂದ್ಸತಿ ಇವ್ರ ಪೇಜ್ನ ವಿಸಿಟ್ ಮಾಡಿ ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ನೋಡಿ ಇಷ್ಟ ಆದರೆ ತೊಗೊಳ್ಳಿ. ಅದಕ್ಕೋಸ್ಕರ ಇವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನನ್ನ ಒಂದು ಪೇಜಲ್ಲಿ ಅವರ ಒಂದು ಪೇಜ್ನ ಕೂಡ ಟ್ಯಾಗ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ಔಟ್ ಮಾಡಿ. ಸ್ಯಾರಿ ಕಲೆಕ್ಷನ್ಸ್ನ ನೋಡಿ ಇಷ್ಟ ಆದರೆ ನೀವು ಕೂಡ ತೊಗೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಆ ಒಂದು ಸ್ಯಾರೀಸ್ನ ಗಿಫ್ಟ್ ಆಗಿ ಅವ್ರಿಗೆ ಕೊಡಿ. ತುಂಬಾ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ನಾನು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಜಸ್ಟ್ ಹಾಗೆ ಉಟ್ಕೊಂಡು ನಿಮ್ಮ ಜೊತೆನಾದರೂ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಅವ್ರ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಪ್ಲೀಸ್ ಅವ್ರ ಪೇಜ್ನ ಚೆಕ್ ಮಾಡಿ. ಸ್ಮಾಲ್ ಬಿಸ್ನೆಸ್ಗೂ ಕೂಡ ನಿಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೇನಾದರೂ ಸ್ಯಾರೀಸ್ ಯಾವುದಾದ್ರೂ ಇಷ್ಟ ಆದರೆ ಅವ್ರ ಕಡೆಯಿಂದ ನೀವು ಪರ್ಚೇಸ್ ಮಾಡಿ. ಅವರು ಆಲ್ ಓವರ್ ಇಂಡಿಯಾ ಅವರು ಶಿಪ್ಪಿಂಗ್ ಕೊಡ್ತಾರೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೇನಾದರೂ ಇಷ್ಟ ಆದರೆ ಅವ್ರ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರಿಬೇಡಿ, ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಆ್ಯಂಡ್ ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ, ಹಾಗೆ ಸೈಡಲ್ಲೂ ಕೂಡ ಹಾಕ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನಾನು ಬ್ಲೌಸ್ ಇದು ನಾನೇ ಸ್ಟಿಚ್ ಮಾಡಿದ್ದು, ಆವಾಗ ಸ್ಟಿಚ್ ಮಾಡಿದ್ನಲ್ವಾ ಅದೇ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೊಸದು ಅಂದರೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಒಂದ್ಸತಿ ಹಾಕ್ಕೊಬಿಡ್ಬೇಕು, ನೋಡ್ಬಿಡ್ಬೇಕು ಯಾವ ಥರ ಕಾಣಿಸುತ್ತೆ ಅಂತ, ಆ ಥರ ಅಲ್ವಾ. ಹಾಗಾಗಿ ಇದೇ ಬ್ಲೌಸ್ಗೆ ನಾನು ಈ ಸ್ಯಾರಿನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಅಲ್ಲಿ ಸ್ವಲ್ಪ ಇದು ಡಾರ್ಕ್ ಇದೆ, ಲೈಟಾಗಿ ಕಾಣಿಸ್ತಾ ಇದೆ. ಅದು ಮಾಮೂಲಿ ಎದುರುಗಡೆ ಒಂದೇ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಗ್ರೀನ್ ಆ್ಯಂಡ್ ಒಂಥರ ಇದು ಡಾರ್ಕ್ ಪರ್ಪಲ್ಲು ಆ ಥರ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆದರೆ ಅವ್ರ ಪೇಜ್ನ ವಿಸಿಟ್ ಮಾಡಿ ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸ್ಯಾರಿ ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ತುಂಬ ಬೇಗನೆ ಸ್ಯಾರಿನ ಕಳಿಸ್ಕೊಟ್ರು ನನಗೆ. ಹಾಗಾಗಿ ಒಂದ್ಸತಿ ನಿಮಗೇನಾದರೂ ಇಷ್ಟ ಆದರೆ ಒಂದ್ಸತಿ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಸ್ಯಾರೀಸ್ ಏನಾದರೂ ಬೇಕು ಅಂದರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಟ್ಯಾಗ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ಅಮ್ಮ ಕೂಡ ಸಂಜೆ ಹೊರಟರು. ನಾನು ಜಾಸ್ತಿ ವೀಡಿಯೋ ಅವಾಗ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಅವ್ರು ಹೊರಡ್ಬೇಕಾದ್ರೆ ಒಂದು 2-3 ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅಪ್ಪನ ನಾನೇ ಇರಿಸ್ಕೊಂಡೆ. ಹಬ್ಬ ಗಂಟೆ ಇಲ್ಲೇ ಇರಲಿ, ಹಬ್ಬದ ದಿವಸ ಕರ್ಕೊಂಡು ಬರ್ತೀನಿ, ನಾನು ಹೇಗೋ ಬರಬೇಕಲ್ಲ ಗೌರಿ ಹಬ್ಬಕ್ಕೆ ಅಂತ ಹೇಳಿದೆ. ಹಾಗಾಗಿ ಸರಿ ಆಯಿತು, ನನಗೂ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕಾಲೆಲ್ಲ ನೋವು ಅಂತಿದ್ರು. ಹಾಗಾಗಿ ನೋವನ್ನು ಎತ್ಕೊಂಡು ಸುಧಾರಿಸೋಕ್ಕಾಗಲ್ಲ, ಒಂದು 4 ದಿವಸ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳಿಬಿಟ್ಟು ನಾನೇ ಇರಿಸ್ಕೊಂಡೆ. ಸಂಜೆ ಆಗಿತ್ತಲ್ಲ, ಪ್ರವೀಣವರು ಕೂಡ ಹಸುನೆಲ್ಲ ಕಟ್ಟಾಕಿ ಅವರು ಕೂಡ ಹಾಲು ಕರಿತಾಯಿದ್ರು. ಅಮ್ಮನ ಬಸ್ ಸ್ಟಾಪಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲ ನಾನೂ ಬರ್ತೀನಿ ಅಮ್ಮಮ್ಮನ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಡ್ಡಿ ಶರ್ಟು ಹಾಕ್ಕೊಂಡು ರೆಡಿ ಆಗಿಬಿಟ್ಟ. ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ. ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.